ಇನ್ನು ಪಾದಯಾತ್ರೆಯ ವೇಳೆ ಕಾಂಗ್ರೆಸ್ ಶಾಸಕರ ಫ್ಲೆಕ್ಸ್ ಹರಿದಂತಹ ಆರೋಪದಡಿ ಅಪ್ರಾಪ್ತ ಬಾಲಕನೊಬ್ಬನನ್ನ ಕರೆದೊಯ್ದು ವಿಚಾರಣೆ ನಡೆಸಿದ್ರು ಪೊಲೀಸರು. ಬಾಲಕನ ಜೊತೆ ಬಾಲಕನ ತಂದೆ ಪಾಪಣ್ಣ ಅವರನ್ನ ಕೂಡ ಕರೆದೊಯ್ದು ವಿಚಾರಿಸಿದ್ರು. ತಂದೆ ಮಗನನ್ನ ವಿಚಾರಣೆ ನಡೆಸಿ ವಾಪಸ್ ಕಳಿಸಿದ್ರು ಪೊಲೀಸರು. ಆ ವಿಚಾರ ತಿಳಿದು ಗ್ರಾಮಕ್ಕೆ ಬಿಜೆಪಿ ನಿಯೋಗ ಆಗಮಿಸಿದ್ರೆ ಬಾಗಿಲಾಕಿ ಮನೆಗೆ ಬರೋದ್ ಬೇಡ ಅಂತ ಪಾಪಣ್ಣ ಸಿಟ್ಟು ಮಾಡಿಕೊಟ್ರು. ದೃಶ್ಯಗಳು ನೋಡ್ತಾ ಇದ್ದೀವಿ. ಅಂದು ಪಾದಯಾತ್ರೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ಗಳನ್ನ ಹರಿದಿದ್ರು ಅನ್ನುವಂತಹ ಆರೋಪದಡಿಯಲ್ಲಿ ಒಬ್ಬ ಬಾಲಕನನ್ನ ಕರ್ಕೊಂಡು ಹೋಗಿದ್ರು ವಿಚಾರಣೆ ನಡೆಸೋದಕ್ಕೆ. ಜೊತೆಗೆ ಬಾಲಕನ ತಂದೆಯನ್ನ ಕೂಡ ಕರ್ಕೊಂಡು ಹೋಗಿದ್ರು. ಅವ್ರನ್ನ ಮಾತನಾಡಿಸೋದಕ್ಕಿಂತ ಬಿಜೆಪಿ ನಿಯೋಗ ಬಂದಾಗ ಭಾರಿ ಸಿಟ್ಟಾಗಿದ್ರು ಪಾಪಣ್ಣ. ನಮ್ಗೆ ರಾಜಕೀಯ ಬೇಡ ಕಿಡಿಕಾರದ್ರು ಬಂದಂತ ನಾಯಕರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.